ನಮಸ್ಕಾರ ಸ್ನೇಹಿತರೆ, ಇದು ನಿತಿನ್ ಹೆಚ್ ಮಲ್ಲೇಶ್ಗೌಡ ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ. ನಾನಿಲ್ಲಿ ಮೊದಲಾಗಿ ಹೇಳೋದಾದರೆ, ಒಂದು ಇತ್ತೀಚಿನ ದಿನಗಳಲ್ಲಿ ಜೀ ಕನ್ನಡ ವಾಹಿನಿಯಲ್ಲಿ ಒಂದು ರಿಯಾಲಿಟಿ ಶೋ ಏನಿದೆ ಅದು ನಡೀತಾ ಇರ್ತದೆ. ಒಂದು ಇತ್ತೀಚಿನ ಸಂಜೆ ಒಂದು 2-3 ದಿನದ ಹಿಂದೆ ಅಂತ ಹೇಳ್ಬೋದು, 2-3 ದಿನದ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮೆಲ್ಲರ ಸಹೋದರಿ ಸುಹಾನಾ ಸೈಯದ್ ಎಂಬವರು ಒಂದು ಗೀತೆಯನ್ನು ಆಡ್ತಾರೆ. ಕನ್ನಡದ ಒಂದು ಗೀತೆಯನ್ನು ಆಡ್ತಾರೆ. ಆ ಒಂದು ಗೀತೆಯಲ್ಲಿ ಒಂದು ಹಿಂದೂ ಧರ್ಮದ ಬಗ್ಗೆ ಗೀತೆ ಇರ್ತದೆ, ಅಥವಾ ಹಿಂದೂ ಧರ್ಮದ ಒಂದು ದೇವರ ಬಗ್ಗೆ ಗೀತೆ ಇರ್ತದೆ ಅಂತ ಹೇಳ್ಬೋದು. ಆ ಒಂದು ಗೀತೆಯನ್ನು ಆಡಿದೆ ಒಂದು ತಡ ನೆಕ್ಸ್ಟ್ ಸಿಚುವೇಶನ್ ಏನಾಗುತ್ತೆ, ಧರ್ಮ ಮತಾಂಧರು ಅಂತ ಹೇಳ್ಬೋದು, ಅರೆಬಂದ ಮಡಿಕೆಗಳು ಅಂತ ಕರಿತೀನಿ ನಾನು. ಮತಾಂಧರು ಅನ್ನೋಕ್ಕಿಂತ ರೀಸೆಂಟಾಗಿ ನನ್ನ ಒಂದು ಮಾತಿನಲ್ಲಿ ಹೇಳೋದಾದರೆ ಅರೆಬಂದ ಮಡಿಕೆಗಳು, ಈ ರೀತಿ ಒಂದು ಪದವನ್ನು ಯೂಸ್ ಮಾಡ್ಬೋದು. ಈ ರೀತಿಯ ಒಂದು ಜನತೆ ಏನಿದೆ, ಈ ಜನರು ಅವರ ವಿರುದ್ಧ ಒಂದು ಕ್ಯಾಂಪೇನನ್ನು ಮಾಡ್ತಾರೆ. ಇದು ಒಂದು ನಮ್ಮ ಧರ್ಮಕ್ಕೆ, ಒಂದು ಮುಸ್ಲಿಂ ಧರ್ಮಕ್ಕೆ ಮಾಡತಕ್ಕಂಥ ಒಂದು ಕೆಟ್ಟ ಬೆಳವಣಿಗೆ. ಅವರು ಇದನ್ನು ಧರ್ಮದಿಂದ ಧಿಕ್ಕಾರ ಮಾಡಬೇಕು ಅವರಿಗೆ, ಅಥವಾ ರಿಯಾಲಿಟಿ ಶೋನ ಬಿಡಬೇಕು. ಒಟ್ರಾಸಿ ಅವರು ಏನು ಕಷ್ಟಪಟ್ಟು ಬೆಳೀತಾ ಇದ್ದಾರೆ ಅವ್ರನ್ನ ಒಂದು ಕಾಲೆಳಿತಕ್ಕಂಥ ಒಂದು ಕೆಲಸಗಳನ್ನ ಮತಾಂಧರೆಯವರು, ನಿಜವಾದ ಮುಸ್ಲಿಂ ಬಾಂಧವರು ಅಂತ ಹೇಳೋದಕ್ಕೆ ಹೋಗಲ್ಲ. ಮುಸ್ಲಿಂ ಅನ್ನೋ ಒಂದು ಪದದಲ್ಲೇ ಒಂದು ಪವಿತ್ರತೆ ಇದೆ, ಅದ್ರ ಬಗ್ಗೆ ತಿಳ್ಕೊಂಡವರು ಅದ್ರ ಬಗ್ಗೆ ಹೆಚ್ಚಿನ ಈ ರೀತಿ ಕೆಲಸಗಳು ಮಾಡೋದಿಲ್ಲ. ಮತಾಂಧರು ಯಾರು ಇರ್ತಾರೆ, ಈ ಅರೆಬಂದ ಮಡಿಕೆಗಳೇನಿರುತ್ತೆ, ಈ ರೀತಿಯ ಒಂದು ಜನತೆ ಮಾಡಿರ್ತಕ್ಕಂಥ ಒಂದು ಇಂಥ ಕೆಟ್ಟ ಕ್ಯಾಂಪೇನ್ ಇದು ಅಂತ ಹೇಳ್ಬೋದು. ಈ ಮತಾಂಧರು ಯಾರು ಅಂತ ನಾವು ಹೇಳೋದಾದರೆ, ಈ ಅರೆಬಂದ ಮಡಿಕೆಗಳು ಏನಿದೆ ಅವ್ರು ಯಾರು ಅಂತ ನಾವು ಹೇಳೋದಾದರೆ, ಇಲ್ಲಿ ಹೆಚ್ಚಿನ ಪಕ್ಷದ ಜನತೆಗಳು ಏನಿದೆ ಅವರು ಧರ್ಮದ ಬಗ್ಗೆ, ತಮ್ಮ ಧರ್ಮದ ಒಂದು ಪವಿತ್ರ ಗ್ರಂಥ ಏನಿದೆ ಅಂತ ಕೇಳಿದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅವರು ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಅವರು ನಾನು ಮುಸ್ಲಿಂ, ನಾನು ಹಿಂದೂ, ನಾನು ಕ್ರೈಸ್ತ, ನಾನು ಸಿಕ್ಕ, ಈ ರೀತಿ ಮಾತಾಡ್ತಾ ಇರ್ತಾರೆ. ಇವರು ಧರ್ಮಕ್ಕೆ ಒಂದು ಯಾವುದೇ ಅಂಥ ಒಂದು ಜನತೆ ಏನಿದೆ, ಅಂಥ ಮತಾಂಧರು ಅಥವಾ ಅಂಥ ಒಂದು ಅರೆಬಂದ ಮಡಿಕೆಗಳೇನಿದೆ, ಧರ್ಮದ ಬಗ್ಗೆ ಏನು ಗೊತ್ತೇ ಇಲ್ಲ. ಬೈಬಲ್ ಧರ್ಮ ಗ್ರಂಥವೇ ಗೊತ್ತಿಲ್ಲ, ಧರ್ಮದಲ್ಲಿ ಕರೆಕ್ಟಾಗಿ ಏನು ಬರೆದಿದೆ ಅನ್ನೋದೇ ಗೊತ್ತಿಲ್ಲ. ಅದನ್ನು ಒಂದು ಬಾರಿ ಸಹ ಓದಿರೋ ಅದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ಕೂಡ ಅವರಿಗೆ ಇರೋದಿಲ್ಲ. ಇಂಥ ಒಂದು ವ್ಯಕ್ತಿಗಳೇನಿದ್ದಾರೆ ಇವ್ರನ್ನ ನಾವು ಅರೆಬಂದ ಮಡಿಕೆಗಳು ಅಂತ ಇಲ್ಲಿ ಕರಿಬೋದು ಸ್ನೇಹಿತರೆ. ಇಂಥ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಒಂದು ಕೆಟ್ಟ ಕೆಲಸ ಇದು. ಅವರ ವಿರುದ್ಧ ಒಬ್ಬ ಸಹೋದರಿ, ಕನ್ನಡದ ಒಬ್ಬ ಸಹೋದರಿ ಅಂತ ಹೇಳ್ಬೋದು, ಕನ್ನಡ ಒಂದು ಹೆಣ್ಮಗಳು ತನ್ನ ಒಂದು ಪ್ರತಿಭೆಯ ಮುಖೇನ ಬೆಳಿಬೇಕು ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಕಾಲೆಳೆದು, ಧರ್ಮದ ಹೆಸರಿನಲ್ಲಿ ಅವರ ಕಾಲೆಳೆದು ಅವ್ರನ್ನ ಒಂದು ಏಳಿಗೆಗೆ ಕುಂದು ತರ್ತಕ್ಕಂಥ ಒಂದು ಕೆಟ್ಟ ಕೆಲಸನ ಮಾಡ್ತಾ ಇದ್ದಾರೆ. ಅವರು ಮುಸ್ಲಿಂ ಬಾಂಧವರು ಅಂತ ಹೇಳಕ್ ಹೋಗೋದಿಲ್ಲ, ಎಲ್ಲ ಮುಸ್ಲಿಂ ಬಾಂಧವರು ಈ ಥರ ಮಾಡೋದಿಲ್ಲ. ಮುಸ್ಲಿಂ ಅನ್ನೋ ಒಂದು ಪದಕ್ಕೆ ಪವಿತ್ರತೆ ಇದೆ, ಅದ್ರ ಒಂದು ಧರ್ಮದ ಬಗ್ಗೆನೇ ಗೊತ್ತಿರ್ತಕ್ಕಂಥ ಮತಾಂಧರು. ಅವರು ಯಾವ ಧರ್ಮಕ್ಕೆ ಸೇರ್ತಕ್ಕಂಥವ್ರಲ್ಲ. ಅವ್ರನ್ನ ಹೇಳೋದರೆ ಯಾವ ಧರ್ಮಕ್ಕೂ ಅವರು ಅರ್ಹರಲ್ಲ. ಧರ್ಮ ಅನ್ನೋದೇ ಏನು ಅನ್ನೋದು ಗೊತ್ತಿಲ್ಲ, ಧರ್ಮ ಹೇಗೆ ಹುಟ್ಟಿತು ಅನ್ನೋದು ಗೊತ್ತಿಲ್ಲ. ಇಂಥ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಒಂದು ಕೆಟ್ಟ ಕೆಲಸ. ಇಂಥ ಒಂದು ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅಂದರೆ, ನಾವು ಒಂದು ಹೆಣ್ಮಕ್ಳೇನಿದೆ, ನಮ್ಮ ಕನ್ನಡದ ಹೆಣ್ಮಕ್ಳೇನಿದೆ, ಅವರಿಗೆ ನಾವು ಕೈಗೂಡಿಸ್ಬೇಕು, ಜೊತೆ ಇರಬೇಕು. ಇಂಥ ಸನ್ನಿವೇಶದಲ್ಲಿ ಅವರಿಗೆ ಒಂದು ಸಹಾಯದ ಒಂದು ಅವಶ್ಯಕತೆ ಇದೆ. ನಾವು ಧ್ವನಿಗೂಡಿಸ್ಬೇಕು ಇಂಥ ಸಿಚುವೇಶನ್ನಲ್ಲಿ ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಮತ್ತು ಇನ್ನೊಂದು ಹೇಳೋದಾದರೆ, ನಮ್ಮ ವಿಚಾರವಾದಿಗಳು ಏನಿದ್ದಾರೆ, ಬುದ್ಧಿಜೀವಿಗಳು, ಕವಿ ಪುಂಗರು ಅಥವಾ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಈ ಮೀಡಿಯಾ ಕವರೇಜ್ ತಗೊಳೋದಕ್ಕೆ ಏನು ನಾಟಕಗಳನ್ನ ಮಾಡ್ತಾರೆ, ಅಥವಾ ಏನು ಹೇಳ್ತಾರೆ, ಅವ್ರನ್ನ ಓತಿಕೆತ ಅಂತ ಕರಿಬೋದು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ. ಮೀಡಿಯಾ ಕವರೇಜ್ ಮಾತ್ರ ಬೇಕು, ನೋಡೋರ ಕಣ್ಣಿಗೆ ಅವರು ಬುದ್ಧಿಜೀವಿಗಳು, ಸರಳ ಜೀವಿಗಳು, ಜನಾನುರಾಗಿಗಳು, ನೋಡೋರ ಕಣ್ಣಿಗೆ ಮೀಡಿಯಾದಲ್ಲಿ ತೋರಿಸ್ಕೊಳೋದಕ್ಕೆ ಮಾತ್ರ ಬರ್ತಾರೆ. ಅವ್ರು ಬರೋದೆಲ್ಲ ದೊಡ್ಡ ಮಹದಾಯಿ, ಕಾವೇರಿ ಹೋರಾಟಗಳು ಅಥವಾ ಕಂಬಳ, ದೊಡ್ಡದಾಗಿರಬೇಕು ಅಂದರೆ ದೊಡ್ಡದು ಯಾಕಿರಬೇಕು ಅಂದರೆ ಮೀಡಿಯಾದಲ್ಲಿ ಕಾಣಿಸ್ಕೋಬೇಕು. ಅಂಥ ಟೈಮ್ನಲ್ಲಿ ಬರ್ತಕ್ಕಂಥ ಈ ವಿಚಾರವಾದಿಗಳು ಏನಿದ್ದಾರೆ ಅವರು ಇದ್ರ ಬಗ್ಗೆ ಧ್ವನಿಗೂಡಿಸ್ಬೇಕು. ನೀವು ಬರೀ ಕಂಬಳ ಮಹದಾಯಿ ಟೈಮಲ್ಲಿ ಬಂದ್ಬಿಟ್ಟು ಟಿ ವಿಲಿ ಫೋಸ್ ಕೊಡೋದಲ್ಲ, ಇಂಥ ಒಂದು ಸಿಚುವೇಶನಲ್ಲಿ ನೀವು ಕೈಗೂಡಿಸ್ಬೇಕು. ರೀಸೆಂಟಾಗಿ ನಾನು ಒಂದು ಕನ್ನಡದ ಒಂದು ಪೇಜ್ನಲ್ಲಿ ನೋಡ್ತೀನಿ, ರಘು ದೀಕ್ಷಿತ್ ಏನಿದ್ದಾರೆ, ಕನ್ನಡದ ಒಬ್ಬ ಹೆಸರಾಂತ ಸಂಗೀತಗಾರರು, ಕನ್ನಡದ ಬಗ್ಗೆ ಗೌರವ ಇರುವವರು, ಶಿಶುನಾಳ ಶರೀಫ್ರ ಭಕ್ತರು, ಕನಕದಾಸರ ಭಕ್ತರು, ಅಂಥ ಗೀತೆಗಳನ್ನ ಹಾಡ್ತಾರೆ. ಕನ್ನಡವನ್ನು ಬೆಳೆಸೋದಕ್ಕೆ ತುಂಬ ಒಂದು ಶ್ರಮವನ್ನು ಪಡ್ತಾರೆ. ಇತ್ತೀಚಿನ ದಿನಗಳನ್ನ ನೋಡ್ಬೇಕಾದ್ರೆ ಒಂದು ಕರ್ನಾಟಕದ ಖಾಸಗಿ ಅಥವಾ ಸರ್ಕಾರಿ ಬಸ್ಗಳಲ್ಲಿ
ತಮ್ಮ ಕನ್ನಡವನ್ನು ಬೆಳೆಸ್ತಕ್ಕಂಥ ಒಂದು ಕಾರ್ಯವನ್ನು ರಘು ದೀಕ್ಷಿತ್ನ ರಘು ದೀಕ್ಷಿತ್ ಏನಿದ್ದಾರೆ ಅವರ ಸಹೋದರರು ವಾಸು ದೀಕ್ಷಿತ್ ಅವರು ಪ್ರಯತ್ನ ಪಡ್ತಾರೆ. ಅದು ಒಂದು ಮೆಚ್ಚತಕ್ಕಂಥದ್ದು ಒಂದು ಬೆಳವಣಿಗೆ ಅಂತ ಕರಿಬೋದು. ಅದ್ರ ಜೊತೆಗೆ ಇಂಥ ಸನ್ನಿವೇಶಗಳಲ್ಲಿ ರಘು ದೀಕ್ಷಿತ್ ಆಗಲಿ ಅಥವಾ ಅವ್ರಿಗೊಬ್ಬರಿಗೆ ನಾನು ಕೇಳ್ಕೊಂತಲ್ಲ, ಕನ್ನಡದ ಕಲಾವಿದರು ಏನಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಹೆಸರನ್ನು ಮಾಡಿದ್ದಾರೆ, ಮಾನವೀಯತೆಯನ್ನು ಹೊಂದಿರತಕ್ಕಂಥ ಕಲಾವಿದರು ಯಾರಿದ್ದಾರೆ ಇಂಥ ಟೈಮ್ನಲ್ಲಿ ಒಬ್ಬ ನಮ್ಮ ಸಹೋದರಿ ನಿಮ್ಮೆಲ್ಲರ ಸಹೋದರಿ ಈ ಒಂದು ಅವರ ಬದುಕು ಮುಳುಗೋಗ್ತಿರೋ ಟೈಮಲ್ಲಿ, ಅವರ ಒಂದು ಕಲೆ ಕರಗೋಗ್ತಿರೋ ಟೈಮಲ್ಲಿ ಅವ್ರ ಜೊತೆ ಇರಬೇಕು. ನಿಮ್ಗಳ ಶಕ್ತಿ ಇದೆ. ಸಾಮಾನ್ಯವಾಗಿ ನಾನೊಬ್ಬ ಮಾತಾಡಿ ನನ್ನಿಂದ ಏನಾಗೋದಿಲ್ಲ. ನಿಮಗೆ ಒಂದು ಏನಿದೆ ಶಕ್ತಿ ಇದೆ, ಒಂದು ಶಕ್ತಿ ಇದೆ. ನೀವು ಮೀಡಿಯಾದಲ್ಲಿ ಗುರ್ತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ನಾನು ಈ ಸಾಮಾನ್ಯವಾಗಿ ಏನು ಮಾತಾಡ್ತೀನಿ, ಇಂಥ ಮಾತುಗಳು ನನ್ನ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು ನಿಮ್ಮ ಬಾಯಲ್ಲಿ ಬಂದಾಗ ಅದಕ್ಕೊಂದು ಬೆಲೆ ಇದೆ. ಬೆಲೆ ಇದೆ ಅಂದರೆ ಜನಗಳು ನಿಮ್ಮ ಜೊತೆ ಕೈಗೂಡಿಸ್ತಾರೆ, ಕೆಲಸ ಕಾರ್ಯಗಳು ಬೇಗ ಆಗುತ್ತೆ. ನೀವುಗಳು ಧ್ವನಿಗೂಡಿಸ್ಬೇಕು ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಈ ಕನ್ನಡದಲ್ಲಿ ಕೆಲವರು ಆರ್ಟಿಸ್ಟ್ಗಳು ಏನಾಗ್ತಾ ಇದ್ದಾರೆ ಅಂದರೆ ಬರೀ ಮೀಡಿಯಾ ಕವರೇಜ್ಗಳಿಗೆ ಸೀಮಿತವಾಗ್ತಾ ಇದ್ದಾರೆ. ಈ ಇತ್ತೀಚಿನ ಒಂದು ಟಿವಿ ಶೋಗಳೇನಿದೆ, ಈ ಇತ್ತೀಚಿನ ಆ ಬಂಡಿ ಈ ಬಂಡಿ ಅಂತ ಯಾವುದ್ಯಾವುದೋ ಶೋಗಳು ಬರುತ್ತೆ. ಅದರಲ್ಲಿ ಯಾವುದೋ ಗೊತ್ತಿಲ್ಲದೆ ಎರಡು ಫ್ಯಾಮಿಲಿಗಳು ಕರ್ಕೊಂಡ್ಬಿಟ್ಟು ಅವರಿಗೆ ಸಮಾಧಾನ ಮಾಡೋ ರೀತಿಯ ಎರಡು ಮಾತುಗಳನ್ನ ಆಡಿದ ತಕ್ಷಣ ಕನ್ನಡ ಬೆಳೆಸ್ದಂಗೆ ಆಗೋದಿಲ್ಲ, ಮಾನವೀಯತೆಯನ್ನು ಮೆರೆದಂಗೆ ಆಗೋದಿಲ್ಲ. ಇಂಥ ಒಂದು ಸಿಚುವೇಶನ್ಗಳಲ್ಲಿ ನೀವು ಈ ರೀತಿಯ ಸಿಚುವೇಶನಲ್ಲಿ ಯಾವುದೇ ಒಬ್ಬ ಕನ್ನಡದ ಸಹೋದರ ಅಥವಾ ಸಹೋದರಿ ಕಷ್ಟದಲ್ಲಿದ್ದಾಗ ಅವ್ರನ್ನ ಕೈ ಹಿಡಿಬೇಕು, ಅವ್ರನ್ನ ಬೆಳೆಸಬೇಕು ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ಇನ್ನು ನಮ್ಮ ರಾಜಕೀಯ ನಾಯಕರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಯಾವುದೇ ದೊಡ್ಡ ಮೀಡಿಯಾ ಕವರೇಜ್ಗೋಸ್ಕರ ದೊಡ್ಡ ಇಶ್ಯೂಗಳನ್ನೇ ಹುಡ್ಕೋದಲ್ಲ. ಇಂಥ ಚಿಕ್ಕ ಪುಟ್ಟ ಒಂದು ಏನಿದೆ ನಮ್ಮ ಕನ್ನಡದ ಸಹೋದರಿಯರು ಅನ್ಯಾಯ ಆಗ್ತಿದೆ, ಅವ್ರ ಜೊತೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಈ ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂದರೆ ನಮ್ಮ ರಾಜಕೀಯ ನಾಯಕರನ್ನ ನಮ್ಮ ಮೈಸೂರು ಸಂಸದರು ಇತ್ತೀಚಿನ ಒಂದು ಪ್ಯಾನಲ್ ಡಿಸ್ಕಷನಲ್ಲಿ ಹೇಳ್ತಾರೆ, ವಿಚಾರವಾದಿಗಳು ಅಂತ ಹೇಳ್ತಾರೆ. ಒಂದು ಪದ ನನಗೆ ಸತ್ಯ ಅನಿಸುತ್ತೆ. ಅವರು ವಿಚಾರವಾದಿಗಳು. ಈ ಬುದ್ಧಿಜೀವಿಗಳು ಏನಿದ್ದಾರೆ, ಕವಿ ಪುಂಗರು ಅಥವಾ ಆರ್ಟಿಸ್ಟ್ಗಳು ಏನಿದ್ದಾರೆ, ಅವರು ವಿಚಾರವಾದಿಗಳಾಗಿ ಉಳಿದಿಲ್ಲ, ವಿಚಾರವಾದಿಗಳಾಗ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಅವರ ಅನಿಸಿಕೆ ನನ್ನ ಅನಿಸಿಕೆ ಕೂಡ ಹೌದು. ಯಾವುದೋ ಬೇಡದ ವಿಷಯದಲ್ಲಿ ಮೂಗು ತೋರಿಸ್ತಾರೆ, ಮೀಡಿಯಾ ಕವರೇಜ್ ಬೇಕು, ಯಾವುದೋ ಒಂದು ವಿಷಯಗಳಲ್ಲಿ ಇಂಥ ಸನ್ನಿವೇಶಗಳಲ್ಲಿ ಇದ್ದಾರೋ ಇಲ್ವಾ ಸತ್ತೋಗಿದ್ದಾರೆ ಅನ್ನೋ ರೀತಿ ಒಂದು ಜನಗಳಿಗೆ ಡೌಟ್ ಮೂಡಿಸ್ತಾರೆ. ಇಂಥ ವಿಷಯದಲ್ಲಿ ಇಲ್ಲ. ಆ ಕವಿ ಪುಂಗರಾಗಲಿ ಅಥವಾ ಸಮಾಜ ಬುದ್ಧಿಜೀವಿಗಳು ಇಂಥ ಟೈಮ್ನಲ್ಲಿ ಧ್ವನಿಗೂಡಿಸೋದಿಲ್ಲ, ಇಂಥ ಟೈಮಲ್ಲಿ ಬರೋದೇ ಇಲ್ಲ. ಅವರಿಗೆಲ್ಲ ಬರೀ ದೊಡ್ಡ ಮೀಡಿಯಾ ಕವರೇಜ್ ಆಗಬೇಕು, ದೊಡ್ಡ ಟಿವಿನಲ್ಲಿ ನಡೀತಕ್ಕಂಥ ಪ್ಯಾನಲ್ ಡಿಸ್ಕಷನ್ಗಳೇ ಆಗಬೇಕು. ಅಟ್ಲೀಸ್ಟ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವೀಟ್ ಮಾಡೋದ ಮುಖೇನ ಅಥವಾ ಫೇಸ್ಬುಕ್ನಲ್ಲಿ ಪೋಸ್ಟ್ನಲ್ಲಿ ಒಂದು ಕಮೆಂಟ್ ಮಾಡೋದ ಮುಖೇನ ಅಥವಾ ಅವರ ಫೇಸ್ಬುಕ್ನ ವಾಲ್ನಲ್ಲಿ ಒಂದಿಷ್ಟು ಬರೆಯೋ ಮುಖೇನ ಇದ್ರ ಬಗ್ಗೆ ಧ್ವನಿಗೂಡಿಸ್ಬೋದಿತ್ತು. ಆದರೆ ಅಂಥ ಕೆಲಸಗಳು ಮಾಡಲಿಲ್ಲ. ಇದು ಒಂದು ದುಃಖಕರವಾದ ಒಂದು ಸಂಗತಿ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ. ಅವ್ರನ್ನ ನಾವು ಕವಿ ಪುಂಗರ ಅಥವಾ ಬುದ್ಧಿಜೀವಿಗಳನ್ನ ಕಾಯ್ತಾ ಕೂರೋದು ಬೇಡ. ಪ್ರತಿಯೊಬ್ಬರ ಕೈಯಲ್ಲೂ ಶಕ್ತಿ ಇದೆ. ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಸಮಾಜವನ್ನು ಚೇಂಜ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಕೈಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅನ್ನೋ ಒಂದು ಅಸ್ತ್ರ ಇದೆ. ನೀವು ಪ್ರತಿಯೊಬ್ಬರು ಒಂದೊಂದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, 5 ನಿಮಿಷದ ಅಥವಾ 2 ನಿಮಿಷದ ವಿಡಿಯೋ ಮಾಡಿ ತಮ್ಮ ಒಂದು ಫೇಸ್ಬುಕ್ ವಾಲ್ಗಳಲ್ಲಿ ಪೋಸ್ಟ್ ಮಾಡೋ ಮುಖೇನ ನಿಮ್ಮೆಲ್ಲರ ಸಹೋದರಿ ಏನಿದ್ದಾರೆ ಅವರಿಗೆ ಅನ್ಯಾಯ ಆಗ್ತಿದೆ, ಅದ್ರ ಬಗ್ಗೆ ಧ್ವನಿ ಎತ್ತೋಣ, ಅವರಿಗೆ ಒಂದು ನ್ಯಾಯ ಕೊಡಿಸೋದ್ರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಕೇಳ್ಕೊತೀನಿ. ವಿಚಾರವಾದಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಟ್ಲೀಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡೋ ಮುಖೇನ ಅಥವಾ ತಮ್ಮ ಬ್ಲಾಗ್ಗಳಲ್ಲಿ ಇದ್ರ ಬಗ್ಗೆ ಬರೆಯೋ ಮುಖೇನ ಒಂದು ಸಹೋದರಿಗೆ ಏನು ಅನ್ಯಾಯ ಆಗ್ತದೆ ಇದಕ್ಕೆ ನ್ಯಾಯ ಕೊಡಿಸೋಲ್ಲಿ ತಾವುಗಳು ಪಾಲ್ಗೊಳ್ಳಬೇಕು ಅಂತ ನಾನು ಕೇಳ್ಕೊತೀನಿ ಗೆಳೆಯರೆ. ನಮಸ್ಕಾರ.